ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ. ಈ ಮಾತು ಎಂತಹ ಮಾತು ಅಂದರೆ ಪಾಪದ ಪರಿಣಾಮವನ್ನ ಒತ್ತುಕೊಂಡಂತ ಮಾತು, ಪಾಪದ ಫಲಿತವನ್ನ ಅನುಭವಿಸಿದಂತ ಮಾತು. 4ನೇ ಮಾತು. ಹಲ್ಲೆಲೂಯ. ಆ ಮಾತು ಓದಿಕೊಳ್ಳೋಣ ಒಂದು ಸಂದರ್ಭದಲ್ಲಿ. 27ನೇ ಅಧ್ಯಾಯ 46ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ. ಹಲ್ಲೆಲೂಯ. ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. 46ನೇ ವಚನ ಓದಿದ್ರ? ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ ಅಂದರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ ಇವನು ಎಲೀಯನನ್ನು ಕರೆಯುತ್ತಾನೆ ಅಂದರು. ಕೂಡಲೇ ಅವರಲ್ಲಿ ಒಬ್ಬನು ಓಡಿ ಹೋಗಿ ಸ್ಪಂಜನ್ನು ತಂದು ಹುಳಿರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟನು ಎಂಬುದೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ 4ನೇ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಇದು ಎಂತಹ ಮಾತು ಅಂದ್ರೆ, ಪಾಪದ ಫಲಿತವನ್ನ ಯೇಸು ಸ್ವಾಮಿ ಪರಿಪೂರ್ಣವಾಗಿ ಅನುಭವಿಸಿದಂತ ಒಂದು ಮಾತು. ಮೊದಲನೇ ಮಾತು ಎಂತಹ ಮಾತು? ಅದು ನೇರವಾಗಿ ತಂದೆಯೊಟ್ಟಿಗೆ ಮಾತನಾಡಿದಂತ ಮಾತು. ಆದರೆ 4ನೇ ಮಾತು ಮಿಡಲ್ ಅಲ್ಲಿ ಯೇಸು ಸ್ವಾಮಿ ಏನಾಗಿದ್ದಾನೆ? ಕಂಪ್ಲೀಟ್ ಆಗಿ ಆತನು ಎಲ್ಲ ಮಾನವರ ಪಾಪವನ್ನ ಏನ್ ಮಾಡಿದಾನೆ? ಒತ್ತುಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಅದರ ಸಲುವಾಗಿ ಯಾವ ಬಾಯಿಂದ ಯಾವಾಗಲೂ ತಂದೆಯೇ ತಂದೆಯೇ ತಂದೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದು, ಆ ಬಾಯಿಂದ ತಂದೆ ಎನ್ನುವಂತ ಮಾತು ಈಗ ಬರ್ತಾ ಇಲ್ಲ ಪ್ರಿಯರೇ. ಯಾಕೆ ಬರ್ತಾ ಇಲ್ಲ? ಆತನು ಈಗ ಎಲ್ಲಾ ಜನರ ಪಾಪವನ್ನ ತನ್ನ ಮೇಲೆ ಒತ್ತುಕೊಂಡಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 59ನೇ ಅಧ್ಯಾಯ ಯೆಶಾಯನ ಗ್ರಂಥ 2ನೇ ವಚನದಲ್ಲಿ ಈ ರೀತಿಯಾಗಿರುತ್ತೆ. ಹೋದ್ರೆ ಒಂದು ಸಾರಿ 59ನೇ ಅಧ್ಯಾಯ 2ನೇ ವಚನದಲ್ಲಿ ಏನಂತ ಇರುತ್ತಂದ್ರೆ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನ ಹಲ್ಲೆಲೂಯ, ಪಾಪಗಳು, ನಮ್ಮ ಪಾಪಗಳು, ನಮ್ಮ ಅಪರಾಧಗಳು, ನಾವು ಮಾಡಿರ್ತಕ್ಕಂಥ ಭಯಂಕರವಾದಂಥ ದೇವರಿಗೆ ವಿರೋಧವಾಗಿ ಮಾಡಿದಂಥ ಕೃತ್ಯಗಳು ಈಗ ಎಲ್ಲವೂ ಕೂಡ ಯಾರಲ್ಲಿದ್ದಾವೆ? ಈಗ ಯಾರಲ್ಲಿದ್ದಾವೆ? ಯೇಸುವಿನ ಮೇಲಿದ್ದಾವೆ. ಯೆಶಾಯನ ಗ್ರಂಥ 53ನೇ ಅಧ್ಯಾಯ 12ನೇ ವಚನ ನೀವು ಓದಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಏನಂತೇಳಿ? ಜನದ್ರೋಹಿಗಳ ಪಾಪವನ್ನ ಒತ್ತು ಅಂತೇಳಿ. 53:12 ಓದ್ರಿ ಒಂದ್ಸಾರಿ. ಹಲ್ಲೆಲೂಯ. ಎಲ್ಲ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ, ಹಲ್ಲೆಲೂಯ, ಎಲ್ಲ ಜನರ ಪಾಪ ಆದಾಮನ ಮೊದಲುಗೊಂಡು ಆ ಯೇಸು ಕ್ರಿಸ್ತನು ಕಲ್ವಾರಿ ಗುಡ್ಡದ ಮೇಲೆ ಮತ್ತು ಮುಂದೆ ಹುಟ್ಟಲಿಕ್ಕಿರತಕ್ಕಂಥ ಎಲ್ಲಾ ಮನುಷ್ಯರ ಪಾಪವನ್ನ ಯಾರು ಹೊತ್ಕೊಂಡಿದ್ದಾರೆ ಈ ಸಮಯದಲ್ಲಿ? ಯೇಸು ಕ್ರಿಸ್ತನು ಹೊತ್ಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆತನ ಮೇಲೆ ಪಾಪ ಎನ್ನುವಂಥದ್ದು ಒಂದು ವಿಡಿಯೋ ತೋರಿಸಿದ್ದೆ ನಿಮಗೆ, ನೆನಪಿದೆನಾ? ಯೇಸು ಸ್ವಾಮಿ ಕಲ್ವಾರಿ ಗುಡ್ಡದ ಮೇಲೆ ಶಿಲುಬೆಯ ಮೇಲೆ ಇರುವಂತ ಒಂದು ಸಂದರ್ಭದಲ್ಲಿ ಶಿಲುಬೆಗೆ ಹಾಕಿದಾಗ ಫಸ್ಟ್ನೇದಾಗಿ ಬಂದು ಪಾಪ ಎನ್ನುವಂಥದ್ದು ಏನ್ ಮಾಡುತ್ತೆ? ಆತನ ಮೇಲೆ ಅಟ್ಯಾಕ್ ಮಾಡುತ್ತೆ. ಎರಡನೇದಾಗಿ ಏನ್ ಬರುತ್ತೆ? ಕಂಡೆಮ್ ಅಂದ್ರೆ ತಿರಸ್ಕಾರದ ಒಂದು ಸ್ವಭಾವ, ಅವಮಾನ ಎನ್ನುವಂಥದ್ದು ಬಂದು ಆತನ ಮೇಲೆ ಅಟ್ಯಾಕ್ ಮಾಡುತ್ತೆ. ಮೂರನೇದಾಗಿ ಕರ್ಸ್ ಅಂದ್ರೆ ಶಾಪ ಎನ್ನುವಂಥದ್ದು ಬಂದು ಆತನ ಮೇಲೆ ಅಟ್ಯಾಕ್ ಮಾಡುತ್ತೆ. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ರೋಗಗಳು ಎನ್ನುವಂಥದ್ದು ಬಂದು ಆತನ ಮೇಲೆ ಅಟ್ಯಾಕ್ ಮಾಡುತ್ತೆ ಪ್ರಿಯರೇ. ಹಲ್ಲೆಲೂಯ. ಈ ರೀತಿಯಾಗಿ ಕತ್ತಲೆ ಎಲ್ಲವನ್ನ ಆತನ ಏನ್ ಮಾಡ್ತಾ ಇದ್ದಾನೆ? ತನ್ನ ಒಳಗಡೆ ಹಾಕಿಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಸ್ವರೂಪ ಎಂತಹ ಸ್ವರೂಪ! ಎಷ್ಟೋ ಸುಂದರ ನಮ್ಮ ಯೇಸು ಎನ್ನುವಂತ ಹಾಡು ಹಾಡುವಾಗ ಪರಮಗೀತ ಪುಸ್ತಕ 5ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನನ್ನು ಬಿಳಿ ಕೆಂಪು ಬಣ್ಣದವನು ಅಂತೇಳಿ. ಹಲ್ಲೆಲೂಯ. ಬಿಳಿ ಬಣ್ಣದವನಾಗಿರುವ ಯೇಸು ಈ ಒಂದು ಸಂದರ್ಭದಲ್ಲಿ ಪರಿಪೂರ್ಣವಾಗಿ ಆತನು ಕೆಂಪು ಬಣ್ಣದವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆನಾ? ಏನಾಗಿದ್ದಾನೆ ಯೇಸು ಈಗ?
ಕೆಂಬಣ್ಣದವನಾಗಿದ್ದಾನೆ. ಅಂದ್ರೆ ರಕ್ತದ ಮಡುವಿನಲ್ಲಿ ಆತನು ತೇಲಾಡ್ತಾ ಇದ್ದಾನೆ. ಆತನಲ್ಲಿ ಇರ್ತಕ್ಕಂಥ ಎಲ್ಲಾ ರಕ್ತವನ್ನ ಪಾಪದ ಯಜ್ಞದ ಪ್ರಾಯಶ್ಚಿತ್ತದ ಫಲಿತವಾಗಿ ಆತನು ಕೊಡುವಾಗ, ಪಾಪವನ್ನು ಹೊತ್ತುಕೊಂಡಿರುವಾಗ ಆತನು ಹೇಳ್ತಾ ಇದ್ದಾನೆ ತಂದೆಯೇ ಎಂಬುದಾಗಿ ಪ್ರಾರಂಭ ಮಾಡಿದಂತ ಯೇಸು ಮಧ್ಯದ ಶಬ್ದ ಹೇಳುವಾಗ ಹೇಳ್ತಾ ಇದ್ದಾನೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ನೀನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಪರಿಪೂರ್ಣವಾಗಿ ಕೈ ಬಿಟ್ಟಿದ್ದಾನೆ. ಯಾರನ್ನ? ಯೇಸುವನ್ನ. ಯಾಕೆ ಕೈ ಬಿಟ್ಟಿದ್ದಾನಂದ್ರೆ ಈಗ ಆತನು ಯಾರ ಕೈ ಹಿಡಿದಿದ್ದಾನೆ? ನಮ್ಮ ಕೈ ಹಿಡಿದಿದ್ದಾನೆ. ಹಲ್ಲೆಲೂಯಾ. ನಮ್ಮ ಕೈ ಹಿಡಿದ ಕಾರಣಕ್ಕೋಸ್ಕರವಾಗಿ ದೇವರು ಯೇಸು ಕೈಯನ್ನ ತಲ್ವಾರಿ ಶಿಲುಬೆಯ ಮೇಲೆ ಬಿಟ್ಟಿರುವಂಥದ್ದು. ಒಂದ್ಸಾರಿ ಸ್ಪರ್ಜನ್ ಎನ್ನುವಂತ ದೊಡ್ಡ ದೈವ ಸೇವಕರು, ಬಹಳ ಒಳ್ಳೆ ಸೇವಕರು, ದೊಡ್ಡ ಸೇವೆಯನ್ನ ಮಾಡಿದಂಥವ್ರು ಪ್ರಿಯರೇ, ಸ್ಪರ್ಜನ್ ಎನ್ನುವಂಥವ್ರು ದೇವರ ಕೈಯನ್ನ ದೇವರೇ ಬಿಟ್ಟನು ಎನ್ನುವಂತ ಒಂದು ಮಾತನ್ನ ಹೇಳ್ತಾ ಹೋಗ್ತಾರೆ. ಅವರು ಏನಂತ ಹೇಳ್ತಾರಂದ್ರೆ, ಆ ಒಂದು ಸಂದರ್ಭದಲ್ಲಿ ಪರಿಪೂರ್ಣವಾಗಿ ಯೇಸು ಎಲ್ಲಾ ಮಾನವರ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡ ಕಾರಣಕ್ಕೋಸ್ಕರವಾಗಿ ಆತನು ಪರಿಪೂರ್ಣವಾಗಿ ಮಾನವನಾಗಿ ಆ ಸಮಯದಲ್ಲಿ ಇದ್ದಾಗಲೇ ಆತನು ತನ್ನ ಕೈಯನ್ನ ಬಿಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕೈಯನ್ನ ಬಿಡುವಂತ ಒಂದು ಪರಿಸ್ಥಿತಿ, ಅದರ ಕುರಿತಾಗಿ ಲೇಖನಗಳು, ಕೀರ್ತನೆಗಳ ಪುಸ್ತಕ ನೋಡ್ರಿ, 22ನೇ ಕೀರ್ತನೆ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಓದಿ ಒಂದ್ಸಾರಿ. ಈ ಮಾತು ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿದೆನೋ ಇಲ್ವೋ ಎಂಬುದಾಗಿ ನಾವು ಪರಿಶೀಲನೆ ಮಾಡೋಣ. ನನ್ನ ದೇವರೇ ನನ್ನ ದೇವರೇ ಏಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಹೇಗೆ ನನಗೆ ಹಲ್ಲೆಲೂಯಾ. ಈ ಮಾತು ಪರಿಪೂರ್ಣವಾಗಿ ಯೇಸು ಸ್ವಾಮಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ನೆರವೇರಿಸ್ತಾ ಇದ್ದಾನೆ ಪ್ರೇರಿ. ಯಾವ ಬಾಯಿಂದ ಯಾವಾಗಲೂ ತಂದೆ ಎಂಬುದಾಗಿ ಬೋಧನೆಯನ್ನ ಮಾಡ್ತಾ ಇದ್ನು, ಅದೇ ಬಾಯಿಂದ ಇವತ್ತಿನ ದಿನ ಏನಂತೇಳಿ ಹೇಳ್ತಾ ಇದ್ದಾನೆ ಆತನು, ದೇವರೇ ನನ್ನ ದೇವರೇ ನನ್ನ ದೇವರೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕಂದ್ರೆ ಎಲ್ಲ ಪಾಪವನ್ನ ಯೇಸು ತನ್ನ ಮೇಲೆ ಹೊತ್ಕೊಂಡಿದ್ದಾನೆ. ನೀವು ಲೋಕನ ಬರೆದ ಸುವಾರ್ತೆ 15-18 ವಚನ ಓದುವಾಗ ತಪ್ಪಿ ಹೋದಂತ ಕುಮಾರನು, ಸಣ್ಣ ಮಗನು ಏನಂತ ಹೇಳ್ತಾನಂದ್ರೆ, ಪರಲೋಕಕ್ಕೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಹಲ್ಲೆಲೂಯಾ. ಯಾಕೆ ಯೇಸು ಸ್ವಾಮಿ ಕೈ ಬಿಡಲ್ಪಟ್ಟವನಾಗಿದ್ದಾನಂದ್ರೆ, ಎಲ್ಲಾ ಮನುಷ್ಯರು ಪರಲೋಕಕ್ಕೆ ವಿರೋಧವಾಗಿ ಮಾಡಿದಂತ ಪಾಪ ಈಗ ಯಾರ ಮೇಲೆ ಇದೆ? ಯೇಸು ಕ್ರಿಸ್ತನ ಮೇಲೆ ಇದೆ. ಹಲ್ಲೆಲೂಯಾ. ಆ ಮಾತು ನೋಡ್ರಿ, ಎಂತ ಮಾತದು. ಪರಲೋಕಕ್ಕೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಅದರ ಸಲುವಾಗಿ ಅಪ್ಪ ತಂದೆ ಎಂಬುದಾಗಿ ಯೇಸು ಸಂಬೋಧನೆ ಮಾಡ್ತಾ ಇಲ್ಲ, ದೇವರೇ ದೇವರೇ ಎಂಬುದಾಗಿ ಎಲ್ಲರ ಪಾಪಗಳನ್ನು ಹೊತ್ತುಕೊಂಡವನಾಗಿ ಆತನ ಏನ್ ಮಾಡ್ತಾ ಇದ್ದಾನೆ? ವಿಜ್ಞಾಪನೆಯನ್ನ ಮಾಡ್ತಾ ಇದ್ದಾನೆ ಪ್ರಿಯರೇ. 2ನೇ ಕೊರಿಂಥ 5ನೇ ಅಧ್ಯಾಯ 21ನೇ ವಚನ ನಾವು ಓದುವಾಗ ನಮಗೆ ವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತೆ, ದೇವರು ನಮಗೋಸ್ಕರ ಆತನನ್ನ ಪಾಪ ಸ್ವರೂಪಿಯಾಗ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ಯಾವ ಯೇಸು ಮಚ್ಚೆ ಇಲ್ಲದ ರೀತಿಯಲ್ಲಿ ಜೀವಿಸಿದನು, ಪಾಪವಿಲ್ಲದ ರೀತಿಯಲ್ಲಿ ಜೀವಿಸಿದನು, ಅದೇ ಯೇಸು ಇವತ್ತು ಲೋಕದ ಎಲ್ಲಾ ಪಾಪವನ್ನ ತನ್ನ ಮೇಲೆ ಏನ್ ಮಾಡಿದ್ದಾನೆ? ಹೊತ್ತುಕೊಂಡಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಪ್ರಿಯರೇ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದಂತ ಕುರಿಮರಿ, ಎಲ್ಲ ಜನರ ಪಾಪಗಳನ್ನು ಹೊತ್ತುಕೊಂಡು ಹೋಗುವಾತನು ಆತನೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಮಾತನ್ನ ಹೇಳುವಾಗ ಯೇಸು ಎಷ್ಟು ತತ್ತರಗೊಂಡಿರಬಹುದು ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ದಿನದಿಂದ ಇರ್ತಕ್ಕಂಥ ಸಂಬಂಧ, ಆ ಸಂಬಂಧ ಈ ಒಂದು ಸಂದರ್ಭದಲ್ಲಿ ಏನಾಗಿದೆ? ಬೇರ್ಪಟ್ಟಿದೆ ಪ್ರಿಯರೇ. ಅದರ ಸಲುವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ. ಹಲ್ಲೆಲೂಯಾ. ಅದು ಸುಮ್ಮನೆ ಹೇಳಿದಂತ ಮಾತಲ್ಲ, ಶಾಸ್ತ್ರದ ಮಾತು ನೆರವೇರುವುದಕ್ಕೋಸ್ಕರವಾಗಿ ಆ ಮಾತನ್ನ ಯೇಸು ಹೇಳಿರುವಂತದ್ದು ಪ್ರೇರಿ. ನಾವು ನೋಡ್ತಾ ಇದ್ದೇವೆ, 4ನೇ ಮಾತು ಹೇಳಿದಾದ ಮೇಲೆ